ನಮಸ್ಕಾರ ಫ್ರೆಂಡ್ಸ್, ನಾವಿವತ್ತು ಗುಡಿಬಂಡೆ ಹತ್ರ ಇದ್ದೀವಿ. ಗುಡಿಬಂಡೆ ಕೆರೆ ಅಂತಕ್ಕೂ ಸಖತ್ತಾಗಿದೆ. ಗುಡಿಬಂಡೆ ರೋಡ್ ಮೇಲೆ ನೀರು ಹೋಗ್ತಿದೆ ಅಂತ ಕೇಳ್ತಿದ್ದೆ, ನಾನು ರೀಲ್ಸಲ್ಲೆಲ್ಲ ನೋಡಿದ್ದೀನಿ. ಮತ್ತು ಇವಾಗ ಹೋಗಿ ಚೆಕ್ ಮಾಡೋಣ ಹೋಗ್ತಿದ್ದೀವೋ ಇಲ್ವೋ ಅಂತ. ಗುಡಿಬಂಡೆ ಕೆರೆ ಅಂತಕ್ಕೂ ಅದ್ಭುತವಾಗಿದೆ ಗುರು. ಇನ್ನು ಮುಂದೆ ನೋಡೋಣ ಹೇಗಿದೆ ಅಂತ. ಇನ್ನು ಇಲ್ಲಿ ನೋಡ್ತಿರ್ಬೋದು ವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ, ರೋಡ್ ಮೇಲೆ ನೀರು ಬಂದ್ಬಿಟ್ಟಿದೆ, ಸಗದಾಗಿ ಕಾಣಿಸ್ತಿದೆ ಗುರು. ನೋಡಿ, ಇದೇ ರೋಡು, ಇದೇ ನೀರು. ಇಲ್ಲ ಸಕ್ಕತ್ತಾಗಿ ಒಂಥರ ನೀರು ಆ ಥರ ಹೋಗುತ್ತೆ. ಇವಾಗಾದರೆ ಈ ಥರ ಇದೆ ನೀರಾದರೆ. ಗಾಡಿ ತೊಳೆಯೋಕ್ಕೆಲ್ಲ ಸಖತ್ ಈಸಿ ಆಗುತ್ತೆ ಇವ್ರಿಗೆಲ್ಲ. ತುಂಬ ಅಗಲ ಗುರು ಗುಡಿಬಂಡೆ ಕೆರೆ. ಇಲ್ಲಿ ನೋಡ್ತಿರ್ಬೋದು ಒಂದು ಚಿಕ್ಕ ಫಾಲ್ಸ್ ಥರನೇ ಧುಮುಕ್ತಾ ಇದೆ ಇಲ್ಲಿ. ಎಂಥ ಅದ್ಭುತ ವ್ಯೂ ಕಾಣಿಸ್ತಿದೆ ನೋಡಿ ಗುಡಿಬಂಡೆ ಕೆರೆ. ಸಕ್ಕತ್ತಾಗಿದೆ ಗುರು. ಇಲ್ಲಿ ನೋಡಿ ಫ್ರೆಂಡ್ಸ್, ಗುಡಿಬಂಡೆಯಲ್ಲಿ ಕನಕದಾಸರ ಜಯಂತಿಯನ್ನು ಆಚರಣೆ ಮಾಡ್ತಿದ್ದಾರೆ. ಎಷ್ಟು ಸಗದಾಗಿ ಆಚರಣೆ ಮಾಡ್ತಿದ್ದಾರೆ, ತುಂಬ ಅದ್ಭುತವಾಗಾದರೆ ತುಂಬ ವಿಜೃಂಭಣೆಯಿಂದ ಕೂಡ ಆಚರಣೆ ಮಾಡ್ತಿದ್ದಾರೆ. ಯಾವ ಇದು ಗುಡಿಬಂಡೆನಾ? ತಿರುಮನೆ ಗುಡಿಬಂಡೆ ಅಲ್ಲ. ಗುಡಿಬಂಡೆ ನೋಡ್ರ ಫ್ರೆಂಡ್ಸ್ ಎಷ್ಟು ಸಗದಾಗಿದೆ ಅಂತ. ಇದು ನೋಡಿ, ಗುಡಿಬಂಡೆ ಹತ್ರ ಒಂದು ಚಿಕ್ಕ ಕೆರೆ ಥರ ಇದೆ, ಎಷ್ಟು ಸಗದಾಗಿದೆ ಗುರು ಇದಂದ್ರು. ವಾವ್, ವಾಟ್ ಎ ವಂಡರ್ಫುಲ್ ವ್ಯೂ. ಆ ನೀರು ನೋಡ್ತಿರ್ಬೋದು ಎಷ್ಟು ಸಖತ್ತಾಗಿ. ಆ ಬೆಟ್ಟಗಳಲ್ಲಿಂದ ಮಳೆ ಬಿದ್ದು ನೀರು ಬಂದು ಆ ಮರಗಳಲ್ಲಿ ಒಳ್ಳೆ ಅಮೆಜಾನ್ ಕಾಡು ಥರ ಇದೆ ಗುರು ನೋಡೋಕ್ಕೆ. ಇದು ಮಾತ್ರ ಇದರಲ್ಲಿ ಬೋಟ್ ರೈಸ್ ಮಾಡಬೇಕು, ಸಖತ್ತಾಗಿರುತ್ತೆ ಗುರು ಬೋಟಿಂಗ್ ಮಾಡಿದ್ರೆ. ಇವಾಗ ಇನ್ನೊಂದು ಲೊಕೇಶನ್ ನೋಡೋಣ ಎಷ್ಟು ಚೆನ್ನಾಗಿದೆ ಅಂತ. ನೋಡ್ತಿರ್ಬೋದು ಗುರು ನೀರು ಎಷ್ಟು ಸಖತ್ತಾಗಿ ಹೋಗ್ತಿದೆ ಅಂತ. ಓ, ಗುಡಿಬಂಡೆ ಹತ್ರ ಸಖತ್ತಾಗಿದೆ ಪ್ಲೇಸ್ ಇಲ್ಲೆಲ್ಲ.
ಇದು ರಾಯನಕಲ್ಲಿನಲ್ಲಿ ಸ್ವಾಮಿಗಳಿಂದ ಅಯ್ಯಪ್ಪ ಸ್ವಾಮಿಯನ್ನು ಮೆರವಣಿಗೆ ಮಾಡ್ತಿದ್ದಾರೆ ನೋಡಿ. ಆ ಲೈಟಿಂಗ್ಸ್ ಎಷ್ಟು ಸಖತ್ತಾಗಿದೆ ನೋಡಿ. ಇವಾಗ ಅಯ್ಯಪ್ಪ ಸ್ವಾಮಿನ ನೋಡೋಣ ಬರ್ರಿ. ಅಯ್ಯಪ್ಪ ಸ್ವಾಮಿನ ವಿಗ್ರಹ ನೋಡ್ತಿರ್ಬೋದು. ಶಬರಿಮಲೆಗೆ ಹೋಗೋ ಸ್ವಾಮಿಗಳೆಲ್ಲ ಸೇರಿಕೊಂಡು